ಮುಂಬೈಯಿಂದ ಕಾಣೆಯಾಗಿದ್ದ ಯುವಕನನ್ನು ಉಡುಪಿಯ ರಾಜಾಂಗಣ ಯಾತ್ರಿಕರ ವಾಹನ ನಿಲುಗಡೆ ಸ್ಥಳದಲ್ಲಿ ಪತ್ತೆಗೊಳಿಸಿ ನಗರ ಠಾಣೆಯ ಪೊಲೀಸರಿಗೆ ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ಅವರು ಹಸ್ತಾಂತರಿಸಿದ್ದಾರೆ. ಯುವಕನ ಹೆಸರು ರವೀಂದ್ರ ಪೈ, 45 ವರ್ಷ, ಉಡುಪಿ ಭಾಗದವನು. ಮುಂಬೈನಲ್ಲಿ ಉದ್ಯೋಗ ನಿಮಿತ್ತವಾಗಿ ನೆಲೆ ಕಂಡಿದ್ದನು. ಯಾವುದೋ ಕಾರಣಕ್ಕೆ ಮನನೊಂದು ಯುವಕ ಮನೆ ಮಂದಿಗೆ ಸೂಚನೆ ನೀಡದೆ ನಾಪತ್ತೆಯಾಗಿದ್ದ. ನಾಪತ್ತೆ ಪ್ರಕರಣವು ಮುಂಬೈ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಎಂದು ತಿಳಿದು ಬಂದಿದೆ. ಮನೆಯವರು ಸಮಾಜ ಸೇವಕ ಒಳಕಾಡುವವರಲ್ಲಿ ಪತ್ತೆಗೊಳಿಸಲು ವಿನಂತಿಸಿಕೊಂಡಿದ್ದರು. ನಾಪತ್ತೆಯಾದ ಯುವಕ ಉಡುಪಿಯಲ್ಲಿರುವ ಬಗ್ಗೆ ಮಾಹಿತಿ ಪಡೆದ ಒಳಕಾಡು ಅವರು ಯುವಕನು ತಪ್ಪಿಸಿಕೊಳ್ಳುತ್ತಿದ್ದರಿಂದ ಚಾಲಕರಾದ ಯೋಗೀಶ್ ಸುಧಾಕರ್ ಶೆಣೈ ನೆರವಾದರು. ಠಾಣೆಯಲ್ಲಿ ಯುವಕನ ಮನವೊಲಿಸಿದ ಪಿಎಸ್ಐ ಭರತೇಶ್, ಎಎಸ್ಐ ನವೀನ್ ದೇವಾಡಿಗ ಅವರು ಸಂಬಂಧಿ ದೇವಿ ಪ್ರಸಾದ್ ಭಟ್ ಅವರಿಗೆ ಹಸ್ತಾಂತರಿಸಿದರು. ದೇವಿ ಅವ್ರ ಭಾವ ಹೌದು ವಿಡಿಯೋದೆ ಮತ್ತೆ ಅಲ್ಲಿ ಎಫ್ಐಆರ್ ಅಲ್ಲಿ ಮಿಸ್ಸಿಂಗ್ ಎಫ್ಐಆರ್ ಆಗಿದೆ. ಟಿಟ್ವಾಲ ಮತ್ತೆ ಅದೇ ಪ್ರೊಸೀಜರ್ ಏನಿರುತ್ತೆ ಗೊತ್ತಾ? ಮಿಸ್ಸಿಂಗ್ ಆಗಿ ಪೊಲೀಸ್ ಇಂಟಿಮೇಷನ್ ಕೊಟ್ಟು ಹೀಗೆ ಇಲ್ಲಿ ಸಿಕ್ಕಿದಾನೆ ಅಂತ ಹೇಳಿ ಅದನ್ನ ಕಳಿಸ್ಬೇಕಾಗತ್ತೆ. ಅವನು ಇಲ್ಲಿಂದ ಅಲ್ಲಿ ಇಂಟಿಮೇಷನ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೇಳಿದ್ರೆ ಹೌದಲ್ವಾ? ತಂಚಿ ಪೊಲೀಸ್ ಅಲ್ಲಿ ನಂಬರ್ ಸ್ವಲ್ಪ ಹಾಂ ಬಂದು